ನಮ್ಮದು ಪ್ರಾಪರ್ ಗದಗ ಜಿಲ್ಲೆ. ಪ್ರಾಪರ್ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕು. ನಮ್ಮಾಚೆ ಸೈಡ್ ನಮಗೆ ಹರಿದಾಸರು ಅಂತ ಹೇಳ್ತಾರೆ, ನಮ್ಮಾಚೆ ಸೈಡ್ ವೇಷಗಾರ ಅಂತ ಹೇಳ್ತಾರೆ. ಈಚೆ ಸೈಡ್ ಬಂದರೆ ಹರಿದಾಸರು ಅಂತ ಹೇಳ್ತಾರೆ. ಮನೆ ಮನೆಗೆ ಹೋಗಿ ಭಜನೆ ಹೇಳಿ ಅವರು ಕೊಟ್ಟಷ್ಟು ದೇಣಿಗೆಯನ್ನು ತೊಗೊಂಡು ಹೋಗ್ತೇವೆ, ಅದಕ್ಕೆ ಹರಿದಾಸರು ಅಂತ ಹೇಳ್ತಾರೆ. ಒಂದು ಆದಿ ಬುನಾದಿಯಿಂದ ಒಟ್ಟ ನಮ್ಮ ತಾತನವರು ಮುತ್ತಾತನವರಿಂದ ಇದೇ ಪರಂಪರೆಯೇ ಬಂದದ್ದು. ಮನೆ ಮನೆಗೆ ಹೋಗೋದು ಭಜನೆ ಹೇಳಿ ಒಟ್ಟ ಹರಿದಾಸರ ನಾಮಸ್ಮರಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಪ್ರತಿ ವರ್ಷವೂ ಈಚೆ ಸೈಡ್ ಬರ್ತಾ ಇರ್ತೇವೆ. ದೀಪಾವಳಿಗೊಮ್ಮೆ ಮತ್ತು ಶ್ರಾವಣ ತಿಂಗಳಲ್ಲಿ ಗಣಚೌತಿಯಲ್ಲಿ ಬರ್ತಾ ಇರ್ತೇವೆ. ಶ್ರಾವಣ ತಿಂಗಳು ನಮಗೆ ಕುಲಕಸಬು ಅಂತೇಳಿ ಇದಕ್ಕೆ ಒಂದು ಹೇಳ್ತಾರೆ. ಮತ್ತು ಇಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗೆಲ್ಲ ಮನೆ ಒಕ್ಕಲಿಗೆ ಮತ್ತು ಈಚೆ ಸೈಡೆಲ್ಲ ಬಂದರೆ ಅಲ್ಲಿ ಸತ್ಯನಾರಾಯಣ ಪೂಜೆಗೆ, ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆಲ್ಲ ಎಲ್ಲದಕ್ಕೂ ಬರುವಂಥದ್ದು ಸಹ ಕರೀತಾರೆ. ಹೋಗ್ತೇವೆ. ನಮಗೆ 2 ಗಂಟೆ ಭಜನೆ ಎಲ್ಲ ಮಾಡ್ತೇವೆ, ಕರೆಸ್ತಾರೆ. ಕುಂದಾಪುರ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳದಲ್ಲಿ ಸಹ ಹೋಗ್ತಾ ಇರ್ತೇವೆ, ಬರ್ತೇವೆ. ಇದು ನಿಮ್ಮ ಊರಲ್ಲಿ ಅಂದ್ರೆ ಈಗ ಈ ನಿಮ್ಮ ಊರಿನ ವಿಶೇಷತೆ ಅಥವಾ ನಿಮ್ಮ ಒಂದು ಪಂಗಡದ ವಿಶೇಷತೆ? ಇದು ನಮ್ಮ ಆದಿ ಕುಲಕಸಬೆ ನಮ್ಮದು. ಅಂದ್ರೆ ನಿಮ್ಮ ಅಂದ್ರೆ ಊರಲ್ಲಿ ನಿಮ್ಮ ಕುಲದ ಕಸಬು. ನಿಮ್ಗೆ ಏನ್ ಹೇಳ್ತಾರೆ? ಆ ಕಡೆ ಹಗಲು ವೇಷಗಾರರು. ಹಗಲು ವೇಷಗಾರ. ಹಗಲು ವೇಷಗಾರ ಅಂದ್ರೆ ನಾವು ಹಗಲೊತ್ತಲ್ಲಿ ಈ ಥರ ಹಾರ್ಮೋನಿಯಂ ತಬಲ ಹಾಕೊಂಡು, ನಮ್ಮ ಆಚೆ ಸೈಡ್ ಆದ್ರೆ ಏನ್ ಮಾಡ್ತೇವೆ, ರಾಮನದು ಲಕ್ಷ್ಮಣದು ವೇಷ ಧರಿಸಿಕೊಂಡು ವೇಷ ಎಲ್ಲ ತೋರಿಸಿ ಬರುತ್ತೆ. ಒಂದ್ ದಿವಸ ವೇಷ ತೋರಿಸೋದು, ಒಂದ್ ದಿವಸ ಸಾಧುಗಳ ವೇಷ ತೋರಿಸೋದು, 4-5 ದಿವಸ ವೇಷ ಎಲ್ಲ ತೋರಿಸಿ ಮಾರನೇ ದಿವಸ ಪಟ್ಟಿ ಉಸುರು ಮಾಡೋದು. ಆವತ್ತಿನ ದಿವಸ ನಾವು ಅವ್ರ ಮನೆಗೆ ಹೋಗಿ 2 ಪದ್ಯನ ಹೇಳಿ ಅವರು ಕೊಟ್ಟಷ್ಟು ದೇಣಿಗೆ ತಗೊಂಡು ಮುಂದೋಗ್ತಾರೆ. ಅದಕ್ಕೆ ಹಗಲು ವೇಷಗಾರರು. ಹಗಲು ವೇಷಗಾರರು ನಿಮ್ಮ ಹೆಸರು. ಅಂದ್ರೆ ನಮ್ಮಲ್ಲಿ ಇಲ್ಲಿ ನಾವು ಅಂದ್ರೆ ನಮ್ಮ ಸಣ್ಣದಿಲ್ಲ ಒಂದು ದಾಸರು ಹರಿದಾಸರ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು, ಬಂದ್ಕೊಂಡು ಶಂಕ ಓದ್ತಿದ್ರು, ಅವ್ರಿಗೆ ಭಿಕ್ಷೆ ಕೊಡ್ತಿದ್ರು, ಹೋಗ್ತಿದ್ರು. ಮತ್ತೆ ಅದಿಲ್ಲ, ಹಗಲು ವೇಷ ಹಾಕೊಂಡಿತ್ತು. ಅಂದ್ರೆ ಅದು ಅದ್ರಿಗಿಂತ ಹಿಂದೆ ನೀವು ಹೇಳಿದಾಗ ಬಣ್ಣ ಹಾಕೊಂಡು ಹೋಗ್ತಿದ್ರು. ಅಂದ್ರೆ ಈಗ ನವರಾತ್ರಿಯಲ್ಲಿ ಬರ್ತದಲ್ಲ, ನವರಾತ್ರಿಯಲ್ಲಿ ಅಂದ್ರೆ ಈಗಿನ ಇದನ್ನು ಸ್ವಲ್ಪ ಏನು ಹುಲಿ ವೇಷ ಮಾರಿದ್ದೇ ಇದಿಲ್ಲ. ನಿಮ್ಮ ಮೊದಲೇನು ಸುಮ್ಮನೆ ವೇಷ ಹಾಕೊಂಡು ಹೋಗ್ತಿದ್ರು, ಅವ್ರಿಗೆ ಇದು ಮಾಡ್ತಾ ಇದ್ರು. ಅಂದ್ರೆ ಅದು ಹಗಲು ವೇಷ ಅಂದ್ಕೊಂಡು ಅಲ್ಲಿ ಹೇಳ್ತಿದ್ರು. ಅಂದ್ರೆ ಅವರಿಗೆ ನವರಾತ್ರಿ ಮಾಡ್ತಾರಲ್ಲ, ಬೇರೆ ಟೈಮಲ್ಲಿ ಮಾಡ್ತಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ. ನಮ್ಮ ಊರಿನೊಬ್ರು ಅಲ್ಲಿ ಮದುವೆ ಆಗಿ ಹೋಗಿದ್ರು. ಅಂದ್ರೆ ಅದು ಇನ್ನು ನನ್ನ ಹಿರಿಯಕ್ಕನ ಪ್ರಾಯದ, ಈಗ ಅವರಿಗೆ 85 ವರ್ಷ ಆಗಿರ್ಬೋದು. ನಮ್ಮ ಕೋಡಿಯಲ್ಲಿ ಹೋಗಿದ್ರೆ ಮೊದಲನೇ ಮಗ ಲಕ್ಷ್ಮೇಶ್ವರ ಅಲ್ಲ, ನಮ್ಮ ಹೆಸರು ಆಂಜನೇಯ ಅಂತೇಳಿ, ಇವ್ರ ಹೆಸರು ಬಸವರಾಜ್ ಅಂತೇಳಿ, ಅವ್ರ ಹೆಸರು ಮಂಜುನಾಥ್ ಅಂತೇಳಿ. ದೇವರು